ಇನ್ನು ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಕಾಣಿಕೆ ಲೂಟಿ ಕೇಸ್ ಬಗ್ಗೆ ದಿನಕ್ಕೊಂದು ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಕೇವಲ ದೇಣಿಗೆ ಹಣ ಕಳ್ಳತನ ಮಾತ್ರ ಅಲ್ಲ, ಕಮಿಷನ್ ದಂಧೆ, ಜಮೀನು ಖರೀದಿ ಹಗರಣದ ಬಗ್ಗೆ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಬಗೆದಷ್ಟು ಬಯಲು, ಕೆಣಕಿದಷ್ಟು ಕಹಾನಿ. ರಾಮ ಜನ್ಮಭೂಮಿಯಲ್ಲಿ ನಡೆದ ದೇಣಿಗೆ ಲೂಟಿ ಮುಗಿಯದ ಅಧ್ಯಾಯವಾಗಿದೆ. ಕದಿಮರು ಮಾಡಿದ್ದ ತಂತ್ರ, ಕಳ್ಳತನಕ್ಕೆ ಬಳಸಿದ ಮಾರ್ಗದ ರಹಸ್ಯ ಎಸ್ಐಟಿ ತನಿಖೆಯಲ್ಲಿ ಬಟಾ ಬಯಲಾಗಿದೆ. ಈಗ ಪ್ರಾಥಮಿಕ ವರದಿ ಅಷ್ಟೇ ಮುಗಿದಿದ್ದು. Hotel Management with AI. Join IIHM, International Institute of Hotel Management. ಜುಲೈ ಮೊದಲ ವಾರದಲ್ಲಿ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ. ರಾಮ ಮಂದಿರದ ಟ್ರಸ್ಟ್ ಅನಿಲ್ ಮಿಶ್ರಾ ಹಾಗೂ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅಯೋಧ್ಯೆ ಕೇಸ್ನ ಪ್ರಮುಖ ತಲೆಗಳು. ಇವರ ವಿರುದ್ಧ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಅನಿಲ್ ಮಿಶ್ರಾ ವಿರುದ್ಧ 40% ಕಮಿಷನ್ ಆರೋಪ ಕೇಳಿಬಂದಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ವಿರುದ್ಧ ಜಮೀನು ಖರೀದಿಯಲ್ಲಿ ಅಕ್ರಮವೆಸಗಿರುವ ಆರೋಪವಿದೆ. ದೇಗುಲದ ಕಾಣಿಕೆ ಎಣಿಕೆಯ ವೇಳೆ ಕಳ್ಳತನ ನಡೆದಿರುವುದು ಆಡಳಿತ ಮಂಡಳಿಯ ವೈಫಲ್ಯ ಎಂದು ಎಸ್ಐಟಿ ಹೇಳಿದೆ. ನಿರ್ಲಕ್ಷ್ಯ, ಮಂದಿರ ನಿರ್ವಹಣೆ, ಉಸ್ತುವಾರಿ ವೈಫಲ್ಯವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಮಿಷನ್ ದಂಧೆ, ಜಮೀನು ಖರೀದಿ ಹಗರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ದೇಣಿಗೆ ಲೂಟಿಯಲ್ಲಿ ನನ್ನ ಪಾತ್ರವಿಲ್ಲ ಎಂದ ಚಂಪತ್ ರಾಯ್. ಇನ್ನು ಚಂಪತ್ ರಾಯ್ರನ್ನ ಅಯೋಧ್ಯೆಯ ಪೊಲೀಸರು 3 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಲೂಟಿಯಲ್ಲಿ ತಮ್ಮ ಪಾತ್ರ ಇಲ್ಲ ಎಂದಿರುವ ಚಂಪತ್ ರಾಯ್, ಟಿನ್ನು ಯಾದವ್ ಇಂಥ ಕೆಲಸ ಮಾಡ್ತಾರೆಂದು ನಿರೀಕ್ಷೆಯೇ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ನಿರ್ಲಕ್ಷ್ಯ ಎಸ್ಐಟಿ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಲಾಗಿದೆ. ಈ ಹಗರಣ ಕೇವಲ ಹಣದ ಕಳ್ಳತನಕ್ಕಷ್ಟೇ ಸೀಮಿತ ಆಗಿಲ್ಲ. ಕಮಿಷನ್ ದಂಧೆ, ಭೂ ಖರೀದಿ ವ್ಯವಹಾರದ ಮೇಲೂ ತನಿಖೆ ಚುರುಕುಗೊಂಡಿದೆ. ದೇಣಿಗೆ ಹುಂಡಿ ಲೂಟಿ, ಚಿನ್ನಾಭರಣ ಕಳ್ಳತನ ಆರೋಪ ಹೊತ್ತು ಅರೆಸ್ಟ್ ಆಗಿರುವ 8 ಆರೋಪಿಗಳಿಗೆ ಜೈಲಲ್ಲೂ ವಿಚಾರಣೆ ನಡೆಯಲಿದೆ. ಅವಿನಾಶ್ ಶುಕ್ಲಾ ಸೇರಿ ಉಳಿದ ಆರೋಪಿಗಳನ್ನ ಜೈಲಲ್ಲಿ ವಿಚಾರಣೆ ನಡೆಸಲು ನ್ಯಾಯಾಲಯ ಅನುಮತಿ ನೀಡಿದೆ. ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರತಿಕ್ರಿಯಿಸಿ ರಾಮನ ಅಸ್ತಿತ್ವ ಪ್ರಶ್ನಿಸಿದವರು ಈಗ ಮಾತಾಡ್ತಿದ್ದಾರೆ. ಒಳ್ಳೆಯವರು ಯಾರು, ಕೆಟ್ಟವ್ರು ಯಾರೆಂದು ರಾಮನಿಗೆ ಗೊತ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಅಸಾವುದ್ದೀನ್ ಓವೈಸಿ ಇಂಥ ಕೆಲಸ ಮುಸ್ಲಿಮರ್ ಮಾಡಿದ್ರೆ ಮನೆ ಕೆಡವಿ ಹಾಕ್ತಿದ್ರು ಅಂತ ಕಿಡಿಕಾರಿದ್ರು. ಲೇಕಿನ್ प्रभु राम तो जग नियंता हैं, इस ब्रह्मांड के स्वामी हैं. वे भी जानते हैं सही कौन है और बुरा कौन है. अगर ट्रस्ट में गलती हो गई, उस ट्रस्ट में एक मुसलमान को तुम मेंबर बना लेते और बाद में जब ये घोटाला सामने आया तुम उस मुसलमान को ले जाकर एनकाउंटर कर देते, बुलडोजर से उसका घर तोड़ देते, केस क्लोज्ड. ಇನ್ನು ಕರ್ನಾಟಕದ ವಿಎಚ್ಪಿ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿರುವ ಕನ್ನಡಿಗ ಗೋಪಾಲ್ ನಾಗರಕಟ್ಟೆ ರಾಮ ಮಂದಿರ ನಿರ್ಮಾಣ ಉಸ್ತುವಾರಿ ಹೊತ್ತಿದ್ರು. ಇವರ ವಿಚಾರಣೆಯನ್ನು ನಡೆಸೋ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಅಯೋಧ್ಯೆಯಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈಗೆ ಗೃಹ ಬಂಧನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.